ಬೆಂಗಳೂರು ಚಿಕ್ಕಮಗಳೂರು ಪ್ರಮುಖ ಸಂಪರ್ಕ ಕಲ್ಪಿಸುವ ಹಾಸನ ಬೇಲೂರು ಚಿಕ್ಕಮಗಳೂರು ನಡುವಣ ಶೀಘ್ರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರಿಗೆ ಮನವಿ ಸಲ್ಲಿಸಿದರು. ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರು ಮಾತನಾಡಿ, ರಾಜ್ಯದ ಮಲೆನಾಡು ತವರೂರು ಎನಿಸಿರುವ ಚಿಕ್ಕಮಗಳೂರು ಪ್ರವಾಸೋದ್ಯಮಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಇಲ್ಲಿನ ಪ್ರಕೃತಿ ಸೊಬಗು, ಗಿರಿ ದರ್ಶನ, ಜಲಪಾತಗಳ ವೈಭವ, ಶಕ್ತಿ ಮತ್ತು ಭಕ್ತಿಗೆ ಹೆಸರಾದ ಪ್ರಮುಖ ದೇಗುಲಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ದು, ಕರ್ನಾಟಕದವರಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಆದರೆ ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವ ಚಿಕ್ಕಮಗಳೂರಿಗೆ ಬೆಂಗಳೂರಿನಿಂದ ಪ್ರವಾಸಿಗರು ಬರಲು ಸಮರ್ಪಕ ಮಾರ್ಗವಿಲ್ಲ, ಕಿರಿದಾಗಿದೆ. ಬೆಂಗಳೂರಿನಿಂದ ಹಾಸನದವರೆಗೂ 4 ಪಥದ ರಾಷ್ಟ್ರೀಯ ಹೆದ್ದಾರಿ ಇದೆ. ಆದರೆ ಹಾಸನದಿಂದ ಚಿಕ್ಕಮಗಳೂರಿಗೆ ಬರಲು ಸರಿಯಾದ ಹೆದ್ದಾರಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ಹಾಸನದಿಂದ ಚಿಕ್ಕಮಗಳೂರಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕನ್ನಡ ಸೇನೆ ಕರ್ನಾಟಕ ನಾಡು ನುಡಿ ನಿಷ್ಠ ಸೇವೆಯ ರಾಜ್ಯ ಸಂಘಟನೆ ಈಗ ಕಳೆದ ತಿಂಗಳು ಕನ್ನಡ ಸೇನೆ ಜಿಲ್ಲಾ ಘಟಕದಿಂದ ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಾವು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು, ಯಶಸ್ವಿನಿ ಆಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾದ್ರೆ ಬೆಂಗಳೂರಿಂದ ಬೇಲೂರು ರಸ್ತೆಯಿಂದ ಚಿಕ್ಕಮಗಳೂರು ಜಿಲ್ಲೆವರೆಗೂ ಭಾಳ ರಸ್ತೆ ಹಾಳಾಗಿದೆ. ಮತ್ತು ಬೇಲೂರಿಂದ ಹಾಸನದವರೆಗೂ ಸಹ ರಸ್ತೆ ಹಾಳಾಗಿದೆ. ಅಲ್ಲಿಂದ 2 ಗಂಟೆ 3 ಗಂಟೆಗಳ ಕಾಲ ಬರುವಂಥ ರಸ್ತೆ ನಿರ್ಮಾಣ ಆಗಿದೆ. ಕೂಡ ಹಾಳಾಗಿರುವಂಥ ರಸ್ತೆಯನ್ನು ಅದನ್ನು ಸರಿಪಡಿಸಬೇಕು ಅಂತ ಕಳೆದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂಥ ತಮ್ಮಯ್ಯವ್ರಿಗೂ ಮತ್ತು ಸಿ.ಟಿ. ರವಿಯವ್ರಿಗೂ ಸಹ ಗಮನಕ್ಕೆ ತಂದು ಅವ್ರು ಕೆಲವು ಸಮಸ್ಯೆಗಳಿದೆ ಅಂತ ಸಿ.ಟಿ. ರವಿ ಹೇಳಿದ್ರು. ತಮ್ಮಯ್ಯನವರು ಅದು ನಮಗೆ ಬರಲ್ಲ, ಅದು ರಾಜ್ಯದಿಂದ ರಾಷ್ಟ್ರೀಯ ರಸ್ತೆಗೆ ಏರ್ಪಟ್ಟಿದೆ, ಅದು ಕೇಂದ್ರದವ್ರು ಮಾಡಬೇಕು ಅಂದರು. ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇವಾಗ ಅದೆಲ್ಲ ಏನು ನಾವು ಮಾಹಿತಿಯನ್ನು ಒಳಗೊಂಡಂತೆಲ್ಲ ಸಂಸದರನ್ನ ಭೇಟಿ ಮಾಡಿ ಕೂಡಲೇ ರಸ್ತೆಯನ್ನು ಸರಿಪಡಿಸಬೇಕು ಮತ್ತು ಅಲ್ಲೇನು ಭೂಮಿಗೆ ಇವತ್ತು ವಶಪಡಿಸ್ಕೊಂಡಿದ್ದ ರೈತರಿಗೆ ಪರಿಹಾರ ಕೊಟ್ಟು ಆ ರಸ್ತೆಯನ್ನು ಸುಗಮವಾಗಿ ಬೇಗ ರಸ್ತೆಯನ್ನು ಸರಿಪಡಿಸಬೇಕು ಅಂತ ಆತ್ಮಹತ್ಯೆಯನ್ನು ಮಾಡಿಸಿದ್ವಿ. ಮತ್ತು ಬೆಂಗಳೂರು ನಗರದ ಸಹ ರಾಷ್ಟ್ರೀಯ ಹೆದ್ದಾರಿಗೂ ಸಹ ಗಮನಕ್ಕೆ ತರುವಂಥ ಕೆಲಸವನ್ನು ನಾಳೆ ಬೆಳಗ್ಗೆ ಮಾಡ್ತಾಯಿದ್ದೀವಿ. ಇವತ್ತು ಸಂಸದರ ಗಮನಕ್ಕೆ ತಂದು ಕೇಂದ್ರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ವಿ. ಇವತ್ತು ಲಕ್ಷಾಂತರ ಜನ ಪ್ರತಿ ವಾರ ಬೆಂಗಳೂರಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಕ್ಕೆ ಬರ್ತಾರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಬೆಂಗಳೂರಿಗೆ ಬರ್ತಾರೆ. ಇಂಥ ಬರಬೇಕಾದ್ರೆ ರಸ್ತೆ ಹಾಳಾಗಿರುವಂಥದ್ದು ನೋಡಿದ್ರೆ ನಮಗೆ ಬಹಳ ನೋವಾಗಿದೆ. ಇದನ್ನು ಈ ಸಂಸದರ ಗಮನಕ್ಕೆ ತರೋದ್ರ ಮೂಲಕ ನಾಳೆ ಸಹ ಹೋರಾಟಕ್ಕೆ ಅಣಿಯಾಗುವಂಥ ಕೆಲಸವನ್ನು ಮಾಡ್ತೀವಿ. ಕೂಡಲೇ ಸಂಸದರು ಗಮನಕ್ಕೆ ತೆಗೆದುಕೊಂಡು ಒಂದು ಆಸೂಚನೆ ಕೊಟ್ಟಿದ್ದಾರೆ. ನಾನೇ ಸ್ಥಳ ಪರಿಶೀಲನೆಯನ್ನು ಮಾಡಿ ಇದನ್ನು ಬೇಗ ಪೂರ್ಣಗೊಳಿಸ್ತೀನಿ ಅಂತ ಹೇಳಿದರೆ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಅಂತ ಚಿಕ್ಕಮಗಳೂರು ಜಿಲ್ಲೆಯ ಜನತೆಯ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ. ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರು ಮಾತನಾಡಿ, ರಾಜ್ಯದ ಮಲೆನಾಡು ತವರೂರು ಎನಿಸಿರುವ ಚಿಕ್ಕಮಗಳೂರು ಪ್ರವಾಸೋದ್ಯಮಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಇಲ್ಲಿನ ಪ್ರಕೃತಿ ಸೊಬಗು, ಗಿರಿ ದರ್ಶನ, ಜಲಪಾತಗಳ ವೈಭವ, ಶಕ್ತಿ ಮತ್ತು ಭಕ್ತಿಗೆ ಹೆಸರಾದ ಪ್ರಮುಖ ದೇಗುಲಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ದು, ಕರ್ನಾಟಕದವರಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಆದರೆ ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವ ಚಿಕ್ಕಮಗಳೂರಿಗೆ ಬೆಂಗಳೂರಿನಿಂದ ಪ್ರವಾಸಿಗರು ಬರಲು ಸಮರ್ಪಕ ಮಾರ್ಗವಿಲ್ಲ, ಕಿರಿದಾಗಿದೆ. ಬೆಂಗಳೂರಿನಿಂದ ಹಾಸನದವರೆಗೂ 4 ಪಥದ ರಾಷ್ಟ್ರೀಯ ಹೆದ್ದಾರಿ ಇದೆ. ಆದರೆ ಹಾಸನದಿಂದ ಚಿಕ್ಕಮಗಳೂರಿಗೆ ಬರಲು ಸರಿಯಾದ ಹೆದ್ದಾರಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ಹಾಸನದಿಂದ ಚಿಕ್ಕಮಗಳೂರಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯಾಧ್ಯಕ್ಷರು ಕೆಆರ್ ಕುಮಾರ್ ಅವರ ನೇತೃತ್ವದಲ್ಲಿ ಹಿಂದೆ ನಾವು ಡಿಸೆಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಬೇಲೂರಿಂದ ಮತ್ತು ಚಿಕ್ಕಮಗಳೂರಿಗೆ ಬರೋಂಥ ರಾಷ್ಟ್ರೀಯ ಹೆದ್ದಾರಿ ತುಂಬ ಹಾಳಾಗಿ ವಾಹನಗಳು ಅಲ್ಲೆಲ್ಲ ಕೆಟ್ಟನಿಲ್ಲ ಅಂತ ಪರಿಸ್ಥಿತಿ ಬಂದಿತ್ತು. ಅದನ್ನು ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರು ಮಾಜಿ ಶಾಸಕರ ಸಿ.ಟಿ. ರವಿಯವರ ಗಮನಕ್ಕೆ ಮತ್ತು ಹಾಲಿ ಶಾಸಕರ ತಮ್ಮಯ್ಯನವ್ರಿಗೂ ತಂದಿದ್ದು. ಇವತ್ತು ಒಂದು ಕಾರ್ಯಕ್ರಮ ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಚಿಕ್ಕಮಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ. ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅವರು ಈಗಾಗಲೇ ಆ ಮನವಿ ಸ್ವೀಕಾರ ಮಾಡಿ ಕೂಡಲೇ ಇದನ್ನು ಕಾಮಗಾರಿನ ಕೈ ಎತ್ಕೊಳ್ತೀವಿ ಅಂದಿದ್ದಾರೆ. ಒಂದು ಪಕ್ಷ ಇವ್ರು ಏನಾರ ನಮ್ಮ ಮಾತಿಗೆ ಬೆಲೆ ಕೊಡದಲ್ಲೇ ಹೋದರೆ ಅವ್ರಿಗೆ ಉಗ್ರ ಹೋರಾಟ ಮಾಡಿ ಅವ್ರ ವಾಹನಗಳನ್ನು ತಡೆ ನಿಲ್ಲಿಸೋಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ನಾವೆಲ್ಲ ಏನು ಸ್ವಂತ ವಾಹನದಲ್ಲಿ ಬಸ್ಸಲ್ಲಿ ಹೋಗೋಂಥವ್ರು, ಅವರಿಗೆ ಸರ್ಕಾರಿ ವಾಹನಗಳು ಕೊಡ್ತವೆ. ಅವ್ರಿಗೆ ಕೆಟ್ಟರೆ ಅವ್ರು ಯಾರನ್ನ ಕೆಳಗೆ ಬರೋಲ್ಲ. ಹಾಗಾಗಿ ಅವ್ರು ಕೆಲಸ ಮಾಡೋಕ್ಕಿದ್ದಾರೆ. ಅವ್ರು ಏನಾರು ಶೀಘ್ರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ.
ಕೂಡಲೇ ಇಲ್ಲೇ ಅಷ್ಟೇ ರಸ್ತೆ ತಡೆ ಮಾಡೋ ಅಂತ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆನೂ ಕೊಟ್ಟಿದ್ದೀವಿ. ಅವ್ರು ಕೂಡಲೇ ಈ ಕಾಮಗಾರಿ ತಗೊಂತೀವಿ ಅಂತೇಳಿ ನಮಗೆ ಮನವಿ ಕೊಟ್ಟಿರೋಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಈಗಾಗಲೇ ಚಿಕ್ಕಮಗಳೂರು ಮತ್ತು ಹಾಸನಕ್ಕೆ ಓಡಾಡುವಂತಹ ಪ್ರತಿಯೊಬ್ಬರಿಗೂ ಚಿಕ್ಕಮಗಳೂರು ಮತ್ತು ಹಾಸನದ ರಸ್ತೆಯ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ KR ಕುಮಾರಣ್ಣನವರು ಹಾಗೂ PC ರಾಜೇಗೌಡರವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೊಡುವಂಥ ನಿರ್ಧಾರವನ್ನು ಕನ್ನಡ ಸೇನೆ ಕರ್ನಾಟಕ ತಗೊಳುತ್ತೆ. ಈ ಮನವಿಯ ಉದ್ದೇಶ ಇಷ್ಟೇ, ಪ್ರತಿನಿತ್ಯ ಸಾವಿರಾರು ಜನ, ಲಕ್ಷಾಂತರ ಜನ ಏನು ಪ್ರಯಾಣಿಕರು ಮತ್ತು ಪ್ರವಾಸಕ್ಕೋಸ್ಕರ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾರೆ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಕ್ಕೇ ಪ್ರಸಿದ್ಧಿಯಾಗಿರುವಂಥದ್ದು. ಅಂಥ ರಸ್ತೆಗಳೇ ಈ ರೀತಿ ಹದಗೆಟ್ಟರೆ ಮುಂದೆ ಯಾವ ಪರಿಸ್ಥಿತಿ ಆಗ್ಬೋದು ಅನ್ನೋ ಉದ್ದೇಶವನ್ನು ನಾವೆಲ್ಲ ಕೂತು ಚಿಂತೆ ಮಾಡಿ ಒಂದು ನಿರ್ಧಾರ ತಗೊಳ್ತೀವಿ. ಆವಾಗ ಹಾಸನ ಮತ್ತು ಚಿಕ್ಕಮಗಳೂರು ರಸ್ತೆ NH ಆಗಿರೋದ್ರಿಂದ ಇದರ ಅಧಿಕಾರ ವ್ಯಾಪ್ತಿ ನಮ್ಮ ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಶಾಸಕರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಬರೋದ್ರಿಂದ ಅವರನ್ನು ಇವತ್ತು ನಾವು ಭೇಟಿಯಾಗಿ ಅವರಿಗೆ ಈ ಮನವಿಯನ್ನು ಸಲ್ಲಿಸಿದ್ದೀವಿ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ PC ರಾಜೇಗೌಡ ಅವರು ಮಾತನಾಡಿ, ಹಾಸನದಿಂದ ಬೇಲೂರು ಮಾರ್ಗವಾಗಿ ಚಿಕ್ಕಮಗಳೂರಿಗೆ ಪ್ರಯಾಣಿಸಲು 2 ಪಥದ ಅಂಕುಡೊಂಕಿನ ಹಾದಿಯಲ್ಲೇ ಸಾಗಬೇಕಾದ ಪರಿಸ್ಥಿತಿ ಇದೆ. ಇದರ ನಡುವೆ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ. ಈ ರಸ್ತೆಯ ಅವ್ಯವಸ್ಥೆಯಂತೂ ಹೇಳತಿರದು. ರಸ್ತೆಯಂತೂ ಗುಂಡಿಮಯವಾಗಿದೆ. ಉಬ್ಬು ತಗ್ಗುಗಳಿಂದ ವಾಹನ ಸವಾರರಿಗೆ ಚಾಲನೆ ದೊಡ್ಡ ಪ್ರಯಾಸದ ಕೆಲಸ ಎಂದರು.